ಏನು ತಪ್ಪ ಮಾಡಿಲ್ರಿ, ಏನೇನೋ ಆರೋಪ ಹೊರ್ಸ್ಯಾರಿ. ಅವ್ರ ತಾಯಿ ಕೊಟ್ಟದವ್ರ ಬಂದಾಗ ನಾವಲ್ಲಿ ಇದೀವ್ರಿ. ಅವ್ರ ತಿಂಗಳ ಮಾಸಿಗ್ ಬರತಾರ್ರಿ. ಮನ್ನಿ ಬರೋ ಕಾರಣ ಏನಂದ್ರಿ, ಆ ಹುಡುಗಿಗೆ ಆರಾಮ್ ಇದ್ರಕಿಲ್ರಿ. ಅವ್ರ ಬಂದಾಗ ನಾವ್ ಅಲ್ಲಿ ಇದೀವ್ರಿ. 3 ಗಂಟೆಗ್ ಬಂದಿರಿ ಅವ್ರ. ನಾವ್ ಅವ್ರ ಜೋಡಿ ಕೂತು ಮಾತಾಡಿ ಎಲ್ಲಾರು ರೂಮ್ ಎಲ್ಲಾ ಕೊಟ್ಟಾರ ನಾವ್ರಿ. ಕೊಟ್ಟು ನಾವ್ ಅಲ್ಲಿ 8:30 ಮಟ್ಟ ಅಲ್ಲೇ ಇದೀವ್ರಿ ಮಾತಾಡ್ಕೊತ. 8:30 ಮಟ್ಟ ಅಲ್ಲೇ ಇದ್ವಿ. ಎಲ್ಲಾರು ಊಟ ಮಾಡಿದಾರಿ. ನಾವ್ ಅವ್ರ ಜೋಡಿ ಊಟ ಮಾಡಿ ಬಂದಿದೀವ್ರಿ. ಬಂದ ರೂಮ್ನ್ಯಾಗ ಅವ್ರ ಮನ್ಕೊಂಡಾರಿ ಹೋಗ್ರಿ. ಅಜ್ಜಾರ್ ಬಂದಾಗ 3 ವರ್ಷದಿಂದ ಮಾಡಕತ್ತೀವ್ರಿ. ಅಜ್ಜಗಳ ಬಗ್ಗೆ ಕೆಲವು ಜನ ಆರೋಪ ಮಾಡ್ತಾರೆ, ಅದ್ರ ಬಗ್ಗೆ ಏನು ಇಲ್ರಿ, ಸುಳ್ಳಾರಿ. ನಾವ್ ಮತ್ ಇಷ್ಟ ದಿನ ಹೋಗ್ತೀವಲ್ರಿ. ಇಷ್ಟು ದಿನ ಅಜ್ಜಗಳ ಮೇಲೆ ಆರೋಪ ಬರ್ಲಿಲ್ದವ, ಈಗ ಯಾಕೆ ಬಂದ್ವಿ? ಈಗ ಯಾಕಂದ್ರಿ, ಈಗ್ರಿ ಅಜ್ಜಾರ್ ಬಂದಂದ್ರ ನಮ್ ಊರೆಲ್ಲಾ ಅಭಿವೃದ್ಧಿ ಆಗೇತ್ರಿ. ಪಾಲ್ಕಿ ಮಾಡ್ಸಿ ಈಗ ನಮ್ ಊರಾಗ ಅಡವಿ ಸಿದ್ದೇಶ್ವರ ಜಾತ್ರೆ ಯಾರಿಗನ್ನೋದು ಗೊತ್ತಿದ್ರಿಕಿಲ್ರಿ. ಅವ್ರ ಬರಾನ ಜಾತ್ರೆ ನಡ್ದೈತ್ರಿ. ಅವ್ರಿಗೆಲ್ಲಾ ನೋಡಕ್ ಆಗ್ಲಾರ್ಕನು ಅಪವಾದ ಹೊರ್ಸಿರ್ಬೇಕ್ರಿ. ಇಲ್ರಿ. ನಮ್ ಅಜ್ಜಾರ್ ಬರೋವರೆಗೂ ನಾವ್ ಇಲ್ಲೇ ಕುಂಡ್ರವ್ರಿ. ನಮ್ ಅಜ್ಜಾರ್ ನಮ್ ಊರ್ಗ್ ಬರೋವರೆಗೂ ಅವ್ರಿಗೆ ತಪ್ಪ ಮಾಡಿದಾಗ ಶಿಕ್ಷೆ ಆಗೋರ್ ನಾವ್ ಇಲ್ಲೇ ಕುಂಡ್ರವ್ರಿ. ಸುನೀತಾ ನಿಂಗನಗೌಡ ಪಾಟೀಲ್. ನಮ್ ಶಿವಾಪುರ ತಾಲೂಕಾ ಶಿವಾಪುರ. ನಮ್ ಮೂಡಲಿ ತಾಲೂಕು ಶಿವಾಪುರ ಗ್ರಾಮದಾಗ ಅಡವಿ ಸಿದ್ದೇಶ್ವರ ಮಠ ಐತಿ. ಅಲ್ಲಿ ಶ್ರೀ ಅಡವಿ ಸಿದ್ದರಾಮ ಮಹಾಸ್ವಾಮಿಗಳು ಅಂತೇಳಿ ನಮ್ ಸಂಬಳದಾರು. ಅವ್ರ ಮ್ಯಾಲ ಇಲ್ಲ ಸಲ್ಲದ ಆರೋಪ ಮಾಡ್ಯಾರು. ಅದಕ್ಕ ಅದ ರುಜುವಾತ್ ಆಗ್ಬೇಕು, ಮತ್ ನಮ್ ಸ್ವಾಮಿಗಳು ನಮ್ ಮಠಕ್ಕೆ ಹೊಳಿ ಬರ್ಬೇಕು. ಮತ್ತ ಯಾರ ಇದ್ ಮಾಡ್ಯಾರಲ್ಲ ಅವ್ರ ತಕ್ಷಣ ಕ್ರಮ ಕೈಗೊಳ್ಬೇಕು. ಅಧಿಕೃತ ಅಲ್ಲ ಅಂತ ಮಾತಾಡ್ತಾರಲ್ರಿ. ಮತ್ ಪಟ್ಟಾಭಿಷೇಕ ಯಾಕೆ ಮಾಡ್ಬೇಕಾಗಿತ್ತು? ನಾವು ನಮ್ಮ ಊರಿಂದ 7-8 ಲಕ್ಷ ರೂಪಾಯಿ ದೇಣಿಗೆಯನ್ನ ಪಟ್ಟಾಭಿಷೇಕಕ್ಕ ಸಂಗ್ರಹ ಮಾಡಿ ಕೊಟ್ಟಿದ್ದೇವೆ. ಮತ್ತೆ ಯಾಕೆ ಮಾಡ್ಬೇಕತ್ತು? ಹೆಣ್ಮಕ್ಳು ಅಂದ್ರಿ ಪ್ರತಿ ಅಮಾಸಿಗೆ ನಮ್ಮಲ್ಲಿ ಶಿವಾನುಭವ ಗೋಷ್ಠಿ ಅಂತ ಕಾರ್ಯಕ್ರಮ ಆಗುತ್ತಾರೆ. ಬೇರೆ ಊರಿಂದ ಪ್ರತಿ ಅಮಾಸಿಗೆ ಅಜ್ಜಗ ನಡ್ಕೊಳಕ ಭಕ್ತರು ಬೇರೆ ಊರಿಂದ ಎಲ್ಲಾರು ಬರತಾರ. ಮತ್ತ ಬಂದ ಸಂದರ್ಭದಾಗ ಭಕ್ತರು ಮಠಕ್ಕಂತಿ ಬರೋದು ಕಾಮನ್. ನಾವು ಹೋಗ್ತೀವಿ, ನಮ್ಮ ಮಕ್ಕಳು ಹೋಗ್ತಾರು, ನಮ್ಮ ಹೆಂಡ್ರು ಹೋಗ್ತಾರು, ಎಲ್ಲಾರು ಹೋಗ್ತಾರ. ಬಂದ ಟೈಮ್ದಾಗ ಅಜ್ಜಾರ್ ಜೋಡಿ ಊಟ ಮಾಡಿ ಒಂದ್ 5 ನಿಮಿಷ ಮಾತಾಡ್ಕೊತ ಕೂತ ಸಂದರ್ಭದಾಗ ಕೆಲವೊಂದಿಷ್ಟು ಮಂದಿ ಯಾರ ಅವ್ರ ಹೆಸರು ಗೊತ್ತಿಲ್ಲ ಬಂದು ಅಟ್ಯಾಕ್ ಮಾಡಿ ಹೆಣ್ಮಕ್ಳು ಇಲ್ಯಾಕ ಅಲ್ಲಿ ಇಲ್ಯಾಕ ಮಾಡೋ ಸಂದರ್ಭದಾಗ ಅಜ್ಜಾರ ಪಾಪ ಭಕ್ತರಿಗೆ ಏನಾರ ಆಗತ್ತಿತ್ತು ಹೇಳಿ ರಕ್ಷಣೆ ಮಾಡಕ್ ಹೋದಾಗ ಅಜ್ಜಾರ ಮೇಲಾತು, ಹೆಣ್ಮಕ್ಳ ಮೇಲಾತು, ಪಾಪ ಕಂದಮ್ಮನ ಮೇಲ ಹೊಡೆದಾಡೋದು ಬಡದಾಡೋದು ಮಾಡಿ ಅವ್ರ ಮ್ಯಾಲ ಹಲ್ಲೆ ಮಾಡಿದಾರ. ಅಂದ್ರ ನಮ್ದು ಮಠ ಒಂದು ಬಹಳ ವರ್ಷಗಳಿಂದ ಐತ್ರಿ. ನಾವ್ ಮಠದಾಗ ಇನ್ನೂವರೆಗೂ ಯಾವ್ದೋ ಒಂದು ಅಭಿವೃದ್ಧಿ ಕಾರ್ಯಗಳು ಆಗಿರ್ತಿಲ್ಲ. ಇವ್ರ ಅಜ್ಜಾರ ಬಂದ್ಮೇಲೆ ಏನೋ ಒಂದು ಜಾತ್ರೆ ಆತು ಅಥವಾ ಕಲ್ಯಾಣ ಮಂಟಪ ಮತ್ತ ಅಲ್ಲಿ ಇರ್ತಕ್ಕಂತ ಕೋಲಿ ಎಲ್ಲಾನು ಒಂದ್ ಸ್ವಲ್ಪ ಅಭಿವೃದ್ಧಿ ಕಾರ್ಯ ಚೆನ್ನಾಗಿ ಊರ ಸುಧಾರಣೆ ಆಗಾಕೈತಿ. ನೋಡ್ಲಾರಂತ ಕೆಲವೊಂದು ದುಷ್ಟ ಶಕ್ತಿಗಳು ಕೆಲವೊಂದಿಷ್ಟು ಮಂದಿ ಇದನ್ನ ಒಂದ್ ಸ್ವಲ್ಪ ಏನೋ ಇದನ್ನ ಮಾಡಿದ್ದಾರೆ. ನಮ್ಮ ಹೋರಾಟ ಇದು ಏನ ಅಪರಾಧ ಹೊರಸ್ಯಾರ ಅದು ಸಾಬೀತಾಗಬೇಕು. ಯಾರ ಇದರಿಂದ ಕೈವಾಡೈತಿ ಅವ್ರ ವಿರುದ್ಧ ತನಿಖೆ ಆಗ್ಬೇಕು, ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು.